ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಚಿ ಮಂಜು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಾವಿವತ್ತು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಮನೆ ಎದುರುಗಡೆ ಮನೆಯವ್ರದ್ದು ಅಂದವೇ ಇದ್ದಿದ್ದು ಊರು. ಅವರು ಊರಿಗೆ ಹೋಗ್ಬೇಕು ಅಂತ ರೆಡಿಯಾಗಿದ್ದರು. ಸರಿ ಆಯಿತು, ನಾವೇ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ವಿ. ಆಮೇಲೆ ಹೋಗ್ತಾ ದಾರಿಲಿ ಪಾನಿಪುರಿ ಅಂಗಡಿ ಕಾಣಿಸ್ತು. ಮಕ್ಕಳೆಲ್ಲ ಇದ್ರಲ್ವ, ಎಲ್ಲರಿಗೂ ಪಾನಿಪುರಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ಆಮೇಲೆ ಎಲ್ಲರೂ ಪಾನಿಪುರಿ ತಿಂದ್ವಿ. ಅಲ್ಲಿಂದ ಮತ್ತೆ ಅವ್ರ ಊರ ಹತ್ರ ಬಂದಿದ ತಕ್ಷಣ ಡ್ರಾಪ್ ಮಾಡಿದ್ವಿ. ಡ್ರಾಪ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ನಮ್ಮೂರಿಗೆ ಮುಂದೆ ಹೋಗ್ಬೇಕಿತ್ತಲ್ವ, ಸೊ ಹೊರಟ್ವಿ. ಅಲ್ಲಿಂದ ಮತ್ತೆ ನಮ್ಮ ಮನೆಯವರು ತುಂಬ ಹೊಟ್ಟೆ ಹಸಿತೈತೆ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಿಲ್ಲಿಸಿ ಅಲ್ಲಿ ಎಗ್ ರೈಸು ಮತ್ತು ಕಬಾಬ್ ಹಾಕ್ತಾಯಿದ್ರು, ಅದನ್ನು ತೊಗೊಂಡು ತಿಂದ್ವಿ. ಒಂದು ತಿಂಗಳಾದ್ಮೇಲೆ ಬಯಸಿದ ಭಾಗ್ಯ ಬಂದೈತೆ. ಚಲ್ತೈತೆ ತಿಂಗಳ ಊರಿಗೆ ಹೋಗ್ಬೇಕಾದ್ರೆಲ್ಲ ಇಲ್ಲಿ ಫಿಕ್ಸು ನಾವು ತಿಂದ್ಬಿಟ್ಟು ಹೋಗೋದು. ಬೆಳಗ್ಗೆಯಿಂದ ನಿಮ್ ಡ್ಯಾಡಿ ಹತ್ರ ಎಗ್ ರೈಸ್ ಬಗ್ಗೆ ಮಾತಾಡಿ 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 ತಲೆ ಕೆಟ್ಟೋಗಿ ಸೈಕಾಗಿ ತಿಂತಾ ಇದೀವಿ. ಅದಕ್ಕೆ ಮೊದ್ಲೇ ಹೇಳಿದ್ರಿ, ಇಲ್ಲಿಂದಾನೆ ಪಾರ್ಸಲ್ ಮಾಡ್ಕೊಂಡ್ ಬರ್ತಿದ್ವಿ. ನೀವೆಲ್ಲ ಅಲ್ಲಿ ಮಾಡಿ ತಿನ್ನೋ ಅವಶ್ಯಕತೆ ಇರ್ಲಿಲ್ಲ. ಒಂದು 5 ಅವರ್ ತಡ್ಕೊಳಕ್ ಆಗ್ಲಿಲ್ವಾ? ತಗೊಂಡ್ ಕೊಡ್ತಿದ್ವಲ್ಲ. ನಾವು ನಮ್ಮಮ್ಮ ಮನೆಗೆ ಹೋಗಿದ ತಕ್ಷಣ ಯಾರು ವೆಲ್ಕಮ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಸುಬ್ಬು ಮಾತ್ರ ಓಡ್ ಬಂದು ವೆಲ್ಕಮ್ ಮಾಡ್ತಾನೆ. ಪ್ರತಿ ಟೈಮ್ ಹೋದಾಗೂ ಅವನೇ ಫಸ್ಟ್ ಬಂದು ವೆಲ್ಕಮ್ ಮಾಡೋದು ನಮ್ಮನ್ನು. ನಾವೇನಕ್ಕಪ್ಪ ಅರ್ಜೆಂಟ್ ಅಮ್ಮ ಮನೆಗೆ ಹೋಗಿದ್ದು ಅಂದರೆ, ನಮ್ಮಮ್ಮ ಅವರು ಹಾಸನ್ನಲ್ಲಿ ಫೇಮಸ್ ಇರೋ ಪುರದಮ್ಮ ಟೆಂಪಲ್ಲು, ಅಲ್ಲಿಗೆ ಒಂದು ಮೇಕೆನ ಬಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಕೆ ರೂಪದಲ್ಲಿ ಬಿಟ್ಟಿದ್ರು. ಅದನ್ನು ಸರಿ ಹೋಗ್ಬಿಟ್ಟು ಅಲ್ಲೇ ಮಾಡ್ಕೊಂಡು ತಿಂದ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳಿದರು. ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೊರಟು ಹೋದ್ವಿ. ಅಲ್ಲಿ ಭಟ್ರು ನೋಡಿದ್ರೆ ಇಲ್ಲ ಬರಲ್ಲ, ತುಂಬ ದೂರ ಐತೆ ಅಂತ ಕೈ ಕೊಟ್ಬಿಟ್ರು. ಆಮೇಲೆ ಫೈನಲಿ ನಾನೇ ಯೂಟ್ಯೂಬಲ್ಲಿ ನೋಡಿಕೊಂಡು ಎಲ್ಲ 30 kg ಮಟನ್ಗೆ ಎಷ್ಟೆಷ್ಟು ಹಾಕಬೇಕು ಐಟಮ್ ಎಲ್ಲ ಅಂತ ಹೇಳ್ಬಿಟ್ಟು ನಾನೇ ಲಿಸ್ಟ್ ಮಾಡಿಕೊಂಡೆ. ಆ ಲಿಸ್ಟ್ ಪ್ರಕಾರ ಹೋಗ್ಬಿಟ್ಟು ನಾನೇ ರೇಷನ್ ಐಟಮ್ ಎಲ್ಲ ನಾನೇ ಅಂಗಡಿಲಿ ಕಟ್ಟಿಸ್ದೆ. ಗರಂ ಮಸಾಲ ತಂದಿಲ್ಲ ಅಂತಾರಲ್ಲವ, ತಗೊಂಡಿಲ್ಲ. ಮಟನ್ ಮಸಾಲ ಬೇಡ, 13 ತಗೋಬಾನ. ಅದೇನ್ ಚಂದವಾಗಿ ಅಡಿಗೆ ಮಾಡ್ತೀರಾ ಗೊತ್ತಿಲ್ಲ, ಎಲ್ಲ ಮರ್ತಿ ಓಡಾಯ್ತಾ ಇದೀರಾ. ಚಂದನ್ ಭಟ್ರು ಮಾಡ್ತೀನಿ ನಾಳಿಕೆ. ಅಕ್ಕ ನೀನು ಅಡಿಗೆ ಮಾಡ್ಬಿಡಕ್ಕ. ಮಾಡ್ತಾಳೆ ಅವಳು, ಮಾಡ್ತಾಳೆ. ಎಲ್ಲ ಹೋಗ್ಲಿಲ್ವಾ ಹಬ್ಬದಲ್ಲಿ? ಹೆಂಗ್ ಅಡಿಗೆ ಹೆಂಗಿತ್ತು, ಹೆಂಗಿತ್ತು ಅಂತ ಆಗುತ್ತಂತ ಎಲ್ಲಕ್ಕೂ. ಗರಂ ಮಸಾಲ ತಗೋಬಾರಪ್ಪ, ಬೇಡ ಇದು. ನೀವ್ ಆಡ್ತಾರೆ ಇದಕ್ಕೆ ಹೆಂಗ್ ಅಡಿಗೆ ಮಾಡ್ತೀರಾ ಗೊತ್ತಿಲ್ಲ. ಏನು ನಾಟಿ ಮಸಾಲ ಹಾಕಿ ಅಡುಗೆ ಮಾಡಿವೆ. ನಾನು ಸುತ್ತು ಕೆಲಸದಲ್ಲೇ 2,500 ರೂಪಾಯಿಗೆ ಎಷ್ಟು ಬಿಯರ್ ಬರೋದು. ಎಣ್ಣೆಯ ವಡಿ ಬೇಡ ಬಸವರಾಜ, ನೀನು ಕರುಳು ಸುಟ್ಟೊಯ್ತಾವೆ. ನಾವು ಊರಿಗೆ ಹೋಗೋವರೆಗೂ ನಮ್ಮ ಮನೆಯವ್ರು ಏನೂ ಐಟಮ್ ತೊಗೊಬಂದಿರಲಿಲ್ಲ. ನಾವು ಹೋದ್ಮೇಲೆ ಅವ್ರನ್ನೂ ಜೊತೇಲಿ ಕರ್ಕೊಂಡು ಹೋಗಿ ಐಟಮ್ ತೊಗೊಬರೋಕ್ಕೆ ಅಂತ ಹೋಗಿದ್ದಲ್ವಾ. ಆಮೇಲೆ ಹೋಗಿದ್ದೇ ಲೇಟು ಫಸ್ಟೇ. ಅದರಲ್ಲಿ ಸೊಪ್ಪು ತೊಗೊಬರೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಒಳಗಡೆ ಹೋದರೆ ಹೋಗಿ ಸೊಪ್ಪು ತೊಗೊತಾ ಇದ್ದೀವಿ. ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಮಗು ಹಿಡ್ಕೊಂಡು ನಿಂತಿದ್ನಲ್ಲ ನಾನು, ಪಾಪುಗೆ ತಲೆ ಎಲ್ಲ ಒದ್ದೆ ಆಗ್ಬಿಟ್ಟು ಜ್ವರ ಬಂದುಬಿಡುತ್ತೆ ಅಂದ್ಬಿಟ್ಟು ಅಮ್ಮ ಕರ್ಕೊಂಡೋಗಿ ಅಲ್ಲಿ ಅಂಗಡಿ ಖಾಲಿ ಇದೆ, ಅಲ್ಲಿ ಕೆಳಗಡೆ ನಿಂತ್ಕೊಂಡಿರು ಅಂತ ಹೇಳಿದ್ರು. ನಾನು ಸಾತ್ವಿಕ ಓಡೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ವಿ. ರೇಷನ್ ಐಟಮು, ಸೊಪ್ಪು, ತರಕಾರಿ, ಮನೆಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು, ಹಂಗಾಗಿ ತರಕಾರಿ ಎಲ್ಲ ತೊಗೊಂಡು ಫೈನಲಿ ಹಾರ ತಗೊಳಕ್ಕೆ ಅಂತ ಹೋದ್ವಿ. ನಮ್ಮಮ್ಮ ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹರಕೆ ಮಾಡ್ಕೊಂಡಿದ್ರಂತೆ. ಸರಿ ಆಯಿತು ಅಂದ್ಬಿಟ್ಟು ಮಡ್ಲಕ್ಕಿ ಕೊಡೋಕೆ ಏನೇನು ಬೇಕು ಎಲ್ಲ ಒಂದೇ ಕಡೆ ಸಿಗ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಏನ್ ಬೇಕು ಬೇಬಿ? ಯಾವ್ದು ಬೇಕು ನೋಡಿ. ಮ್ಯಾಂಗೋ ತೊಳೆ ಜನ. ಅಮ್ಮು ಅಲ್ಲೇ ಲಸ್ಸಿ ಸೆಂಟರ್ ನೋಡಿಬಿಟ್ಟು ನಂಗೆ ಜ್ಯೂಸ್ ಬೇಕು ಅಂತ ಹಠ ಮಾಡಿದ್ರು. ಸರಿ ಆಯಿತು ಜ್ಯೂಸ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ನನ್ನ ಸ್ಕೂಲ್ ಫ್ರೆಂಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರೂ ಜ್ಯೂಸ್ ಕುಡಿಯೋಕ್ಕೆ ಅಂತ ಬಂದಿದ್ದರು.
ಅವಳನ್ನ ಮಾತಾಡಿಸ್ಕೊಂಡು ನಿಂತಿದ್ದೆ. ಸ್ಕೂಲ್ ಲೈಫ್ ಎಲ್ಲ ಹೆಂಗಿತ್ತು ಎಲ್ಲ ಮಾತಾಡ್ಕೊಂಡು ನಿಂತಿದ್ವಿ. ಖುಷಿ ಆಯಿತು ಸಿಕ್ಕಿದ್ದು. ಅಷ್ಟ್ರಲ್ಲಿ ಜ್ಯೂಸ್ ಎಲ್ಲ ರೆಡಿ ಆಯಿತು. ಎಲ್ಲರೂ ಜ್ಯೂಸ್ ಕುಡಿದ್ವಿ. ನಮ್ಮ ಚಿನ್ನಿ ಮಾತ್ರ ನಮ್ಗೆ ಜ್ಯೂಸ್ ಬೇಡ, ನಾನು ಐಸ್ ಕ್ರೀಮ್ ತೊಗೊತೀನಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡ್ರು. ನಾವು ರೇಷನ್ ಐಟಮ್ ತರಕ್ಕೆ ಹೋಗಿದ್ದಲ್ವ, ಸ್ವಲ್ಪ ಅರ್ಜೆಂಟಲ್ಲೇ ಇದ್ವಿ. ಹಂಗಾಗಿ ಇನ್ನೂ ಟೈಮ್ ಸಿಗಬೇಕಿತ್ತು ನನ್ನ ಫ್ರೆಂಡ್ ಹತ್ರ ಮಾತಾಡೋಕ್ಕೆ. ಸ್ವಲ್ಪನೇ ಟೈಮ್ ಸಿಕ್ಕಿದ್ದು, ಅಷ್ಟರಲ್ಲೇ ಮಾತಾಡಿಸ್ಕೊಂಡು ಬಂದುಬಿಟ್ವಿ. ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ನನ್ನ ತಮ್ಮ ಇದ್ಕೊಂಡು ನಮ್ಮ ಅಪ್ಪಾಜಿಗೆ ಬಟ್ಟೆ ಕೊಡಿಸ್ತೀನಿ ಬಾರಪ್ಪಾಜಿ ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಬಟ್ಟೆ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋದ್ವಿ. ಅಲ್ಲಿಂದ ಬಂದು ಅದು ಇದು ಮಾತಾಡ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಅದಾದಮೇಲೆ ಮತ್ತೆ 3 ಗಂಟೆಗೆ ಎದ್ದೆ. ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ, ಎಲ್ಲ ಮಸಾಲೆ ಐಟಮ್ ರೆಡಿ ಮಾಡಿಕೊಂಡು ರುಬ್ಕೊಂಡೆ. ನೀನು ಸಾಕು ಬಿಡು ಕಟ್ಟಿಗ ಕಟ್ಟ ನೀನು ಏನ ಏನ್ ಮಾಡ್ತಾನವ? ಕಣ್ಣು ಹೊಡಿತಾನ? ಹೆಂಗ್ ಹೊಡಿತಾನ ಕಣ್ಣು? ಹಂಗ್ ಹೊಡಿತಾನ? ಯಾಕಪ್ಪ ಸ್ವಾಮಿ? ನ್ಯೂ ಡ್ರೆಸ್ ಬೇಬಿ. ನಮ್ಮಮ್ಮ ನಮ್ಮ ಅಪ್ಪಾಜಿ ನನ್ನ ತಮ್ಮ ಎಲ್ಲ ಬೆಳಗ್ಗೆನೇ ಟ್ರ್ಯಾಕ್ಟ್ರಲ್ಲೇ ಹೊರಟ್ರು. ಅವ್ರು ಹೊರಟ ಮೇಲೆ ನಾನು ಮನೆ ಕೆಲಸ ಎಲ್ಲ ಮಾಡಿ ಆಮೇಲೆ ನಾನು ರೆಡಿಯಾಗಿ ಸರಿ ಆಯಿತು ಅಂತ ನಾವು ಹೊರಟ್ವಿ. ಅಲ್ಲಿಂದ ಹೋಗ್ತಾ ದಾರಿಲಿ ಏರಿಮರಮ್ಮನ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೊರಟ್ವಿ. ಗಾಡಿ ತೊಳಿಬೇಕಂತ ಹಿಂಸೆ ಆಗ್ತಾವ್ರೆ. ಗಾಡಿ ತೊಳಿಯೋಕೆ ಅಲ್ಲ ಹಿಂಸೆ ಆಗ್ತಾವ್ರೆ. ಬರಪ್ಪ ಅಂಗಡಿ ಮೇಲೆ ಬರೋಣ. ಅಂಗಡಿ ಏನ್ 400 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಇದನ್ನೆಲ್ಲ 3 ಸಾವಿರ 4 ಸಾವಿರ ಹೇಳ್ತಾರೆ. ಹಣ್ಣು ಕಾಯಿ ಬೇಕಾ, ಹಂದಿ ಬೇಕಾ, ಏನ್ ಬೇಕು ಕರ್ಕೊಂಡೋಗಿ ನೀಟಾಗಿ 3 ನಾಮ ಬಳಿತಾರೆ. ಇಲ್ಲೇ ಪಕ್ಕದ್ರೊಳಗೆ ಮೇಕ್ ಹೋಗ್ಬೇಕಂತೆ. ಅಲ್ಲೇ ಅಡ್ಗೆನೆ ಮಾಡ್ಕೊಂಡ್. ಹಲೋ ಹಲೋ ಅಣ್ಣ ಚಿನ್ನಿ ನಿಂಗೇನು ಅನ್ಸಲ್ವಾ ಚಿನ್ನಿ ಆ ಮೂಕ ಪ್ರಾಣಿನ ಹಿಂಗೆ ಕಡ್ಕೊಂಡ್ ತಿನ್ನಕ್ಕೆ? ನಾನ್ ತಿನ್ನಲ್ಲ ನಿನ್ನ ತಿನ್ನಲ್ಲ, ಇವ್ರು ತಿಂತಾರೆ. ಇವರೆಲ್ಲ ತಿಂತಾರೆ, ಅಲ್ಲಿ ಇವರೆಲ್ಲ ತಿಂತಾರೆ, ತಿನ್ನಲ್ಲ. ಅಮ್ಮ ನೀನ್ ತಿಂತೀಯಾ? ನೀನ್ ತಿಂತೀಯ ಇವ್ರನ್ನ? ನೀನ್ ಅದ್ರ ಮತ್ತೆ ತಿಂತೀಯ? ಎಷ್ಟಪ್ಪ ಇದಕ್ಕೆ? 1,500,000. ಪರವಾಗಿಲ್ಲ, 1,500,000 ಕೊಡ್ಬೋದು. ಕೇಳಕ್ಕಿಲ್ವ ಕಮ್ಮಿಗೆ? ಇನ್ ಸ್ವಲ್ಪ 1,000ಕ್ಕೆ ಅಪ್ಪಾಜಿ ಮೇಲೆ ಡೌಟು ಅಂತ. ಅಣ್ಣ ಮಕ್ಳು ಮರಿ ಎಲ್ಲ ಇರ್ತಾರೆ, ಏನು ತಿಂಡಿ ಗಿಂಡಿ ತರ್ಸಲ್ವಾ? ದೂರದಿಂದ ಬಂದಿರ್ತೀವಿ. ಇವರು ನರ್ಸೊಬ್ರು ಬರ್ತಿದ್ದಾರೆ. ನರ್ಸು ಅಂಜು ಇಬ್ರು ಮೇಲ್ ನೋಡಿ, ಲೆಫ್ಟ್ ನೋಡಿ, ರೈಟ್ ನೋಡಿ, ಕಿತ್ಕೊಳ್ಳಿ. ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಗಿಫ್ಟ್ ಕೊಡ್ತಾವ್ರೆ. ಓ ಇವತ್ತು ಫುಲ್ ಕೋಟಾನೆ. ಇವತ್ತು ಒಂದ್ ಸಾಕು, ಲಾಸ್ಟ್ನೇದು ನಮ್ಗೆ ಇವತ್ತು ಪಾರ್ಟಿಗೆ. ಪೂಜೆ ಮಾಡ್ಸಲ್ಲ ಮರಿ ಹಿಡ್ಕೊಂಬರೋಣ. ಏ ಇಲ್ಲ, ಅಲ್ಲೇ ಆಚೆ ಬಂದಿದ ತಕ್ಷಣ ಹೊಡೆದ್ಬಿಟ್ಟು ತಗೊಂಡ್ ಬರೋದು. ಪೂಜೆ ಮಾಡ್ಕೊಂಬರೋಣ. ಯಾಕೆ ಜಗಳ ಮಾಡ್ತಿದ್ದೀರಾ ನೋಡು?
ಅಮ್ಮಗೆ ಯಾರಾದರೂ ಫ್ರೆಂಡ್ಸ್ ಸಿಕ್ಕರೆ ಸಾಕು ಆಟ ಆಡ್ಕೊಂಡಿರ್ತಾರೆ. ಇಲ್ಲೂ ಹಂಗೆ ಆಟ ಆಡ್ಕೊಂಡಿದ್ರು. ತುಂಬ ರಶ್ ಇತ್ತು, ತುಂಬ ಜನ ಇದ್ದರು. ನೋಡಿ ನೀವೇನೇ ಎಷ್ಟು ಜನ ಇದ್ದಾರೆ ಅಂತ. ಫೋಟೋ ವಿಡಿಯೋ ಮಾಡೋ ಹಂಗಿರಲಿಲ್ಲ. ಹಂಗೂ ನಮ್ಮ ಚಿನ್ನಿ ಕದ್ದು ಮಾಡ್ಕೊಂಬಂದಿದ್ದಾರೆ. ಹಂಗೂ ಅವ್ರು ಬೈದ್ಬಿಟ್ರಂತೆ. ಸೈಡ್ ಬಾ. ಪೂಜೆ ಮಾಡಿಸ್ಕೊಂಬರೋವರೆಗೂ ಮರಿ ಹೊಡಿಯೋಂಗಿಲ್ಲ ಅಂತ ಹೇಳಿದ್ರಲ್ವ. ನಾನು ಅಮ್ಮ ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತ ಒಳಗಡೆ ಹೋದರೆ ತುಂಬ ರಶ್ ಇತ್ತು. ಯಾರೂ ಜಾಗ ಬಿಡೋಕ್ಕೆ ರೆಡಿ ಇಲ್ಲ. ನಾವು ತುಂಬ ದೂರದಿಂದ ಬಂದಿದ್ದೀವಿ ಅಂತ ಇದ್ದರು. ಆಮೇಲೆ ಫೈನಲಾಗಿ ಯಾರೋ ಒಬ್ಬರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಜಾಗ ಬಿಟ್ಕೊಟ್ರು ನನಗೂ ಅಮ್ಮಂಗೂ. ನಾನು ಅಮ್ಮ ಪೂಜೆ ಮಾಡಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಾದಮೇಲೆ ಮರಿ ಹೊಡಿಯೋಕ್ಕೆ ಅಂತ ಅದ್ರ ತಲೆ ಮೇಲೆ ನೀರು ಚುಮ್ಕಿಸ್ತಾ ಇದ್ರು. ಹಾಗೆ ನಾವು 2 ಕೋಳಿನ ಬೇಟೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಕೆ ಮಾಡ್ಕೊಂಡಿದ್ರಂತೆ ನಮ್ಮ ಚಿನ್ನಿ. ಸರಿ ಆಯಿತು ಅಂದ್ಬಿಟ್ಟು ಅವರು 2 ಕೋಳಿ ತೊಗೊಂಬರೋಕ್ಕೆ ಅಂತ ಹೋಗಿ ತೊಗೊಂಡು ಬಂದರು. ಏನೇ ಆದ್ರೂ ಸಾಕಿರೋ ಮರಿನ ಕಟ್ ಮಾಡಬೇಕು ಅಂದರೆ ತುಂಬ ಹೊಟ್ಟೆ ಉರಿಯುತ್ತೆ. 2-2.5 ವರ್ಷದಿಂದ ನಮ್ಮ ಮನೇಲೇ ಇತ್ತು. ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು ಅದು ಹೊಡಿಯೋದಕ್ಕೆ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ, ಹೊಡಿಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ನನಗೆ ಸಮಾಧಾನ ಮಾಡಿದ್ರು. ದೇವ್ರಿಗೆ ಅಂತ ಬಿಟ್ಟಿದ್ದಲ್ವ, ಮರಿ ಹೊಡಿಬೇಕಾದ್ರೆ ಅದ್ರ ತಲೆ ಮೇಲೆ ನೀರು ಹಾಕ್ತಾರೆ. ಆ ನೀರು ಹಾಕಿದಾಗ ಅದು ತಲೆನ ಒದ್ರಬೇಕಂತೆ. ಅದು ಒದ್ರುತ್ತಾನೆ ಇರಲಿಲ್ಲ. ಎಷ್ಟು ಟೈಮ್ ನೀರು ಹಾಕಿದ್ರೂ ಒದ್ರುತ್ತಾನೆ ಇರಲಿಲ್ಲ. ನಮ್ಮಮ್ಮ ನೀರು ತೊಗೊಬಂದು ಒದ್ರಲಿ ಅಂತ ನೀರು ಹಾಕ್ತಾನೇ ಇದ್ದರು. ಅದಾದಮೇಲೆ ಅಮ್ಮ ಇನ್ನೊಂದು ಸಲ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬಂದರು. ಅದಾದಮೇಲೆ ನೀರು ಹಾಕಿದಾಗ ಅದು ಒದ್ರುತ್ತಂತೆ. ಆಮೇಲೆ ಅದು ಮರಿ ಹೊಡಿಬೇಕಾದ್ರೆ ನಾನು ನೋಡಲೇ ಇಲ್ಲ, ಕಣ್ಣು ಮುಚ್ಕೊಂಡು ನಿಂತಿದ್ದೆ. ನನಗಂತೂ ತುಂಬ ಅಳು ಬಂತು. ನಾನು ಸಾತ್ವಿಕ ಇಬ್ಬರೂ ಹತ್ಕೊಂಡ್ಬಿಟ್ವಿ ಫುಲ್ಲು. ನಾವು ಅಳ್ತಾ ಇರೋದು ನೋಡ್ಬಿಟ್ಟು ನಮ್ಮ ಅಪ್ಪಾಜಿ ನೆಕ್ಸ್ಟ್ ಟೈಮಿಂದ ಯಾವತ್ತೂ ದೇವ್ರ ಹೆಸ್ರು ಹೇಳ್ಬಿಟ್ಟು ದೇವ್ರಿಗೆ ಕಡಿತೀನಿ ಅಂತ ಮನೇಲಿ ಸಾಕೋದೇ ಇಲ್ಲ ಅಂತ ಹೇಳಿದ್ರು. ಅವ್ರಿಗೂ ತುಂಬ ಬೇಜಾರಾಯ್ತಾ ಇತ್ತು ಅದು ಹೋಗ್ತಾ ಇರೋದು. ಇಷ್ಟು ವರ್ಷ ಮನೇಲೇ ಇತ್ತಲ್ವ, ಹಂಗಾಗಿ ಅವರು ಬೇಜಾರು ಮಾಡ್ಕೊಂಡಿದ್ರು. ಕುಂಕುಮ ಅಲ್ಲ, ಅದು ಬ್ಲಡ್ಡು. ಬ್ಲಡ್ ಆರಿರೋದು. ಇನ್ನೊಂದು ಬಂದೈತಲ್ಲ, ಅದು ಬ್ಲಡ್ ಆರೈತೆ. ಏನ್ ಹಾಕ್ಬೇಕು? ಹಾಲ್ ಕ್ಲಿನಿಕ್. ನಾವು ಏನ್ ಮಾಡ್ತೀವಿ ಗೊತ್ತಾ, ಸೀರೆನೇ ಆಗಲ್ಲ ಅಂತ ಹೇಳಿದ್ರು ತೊಳೆಯತ್ತವ. ನಾನು ವಾಷಿಂಗ್ ಕೊಟ್ಟಿದ್ವಾ ಒಂದ್ ಸೀರೆ ಆನ್ಲೈನ್ ಸ್ಯಾರಿನ, ಅದಾಗಲ್ಲ ಅಂತ ಅಂದಿದ್ರು, ಬಣ್ಣ ಆಗ್ಬಿಟ್ಟಿತ್ತು. ನಾವೇ ಮಾಡಿದ್ವಿ ಗೊತ್ತಾ, ಹಾರ್ಪಿಕು, ಆಮೇಲೆ ಹಾಲ, ಆಮೇಲೆ ಸರ್ಪ್ ಪೌಡ್ರು, ಕ್ಲೀನಿಕ್ ಪ್ಲಸ್ ಶಾಂಪು ಹಾಕೊಂತ ನಂದು ಆಗೈತ್ ಕಣೆ. ಹಂಗಾದ್ರೆ ನಂದು ಹಂಗೆ ಮಾಡ್ಬೇಕು. ಹಾರ್ಪಿಕ್ ಹಾಕ್ಬಿಡ, ಹಾಲ್ ಕ್ಲಿನಿಕ್ ಹಾಕು ಎಲ್ಲ ಹಾರ್ಪಿಕು ನಾವು, ಆಮೇಲೆ ಕ್ಲೀನಿಕ್ ಹಾಕಿದ್ಲು. ಶರ್ಟಿಗೆ ಗೊತ್ತಿಲ್ಲ ಎಲ್ಲ ಹೋಗಿತ್ತು, ಬೈತಾರೆ. ಡ್ಯಾಡಿದಕ್ಕೂ ಹಾಕಿದ್ವಿ, ಡ್ಯಾಡಿದು ಹಂಗೆ ಮಾಡಿದ್ ನಾವು. ಹಾರ್ಪಿಕ್ ಹಾಕಿದ್ವಿ, ಕರೆನೆ ಮಾಡಾಕಿದ್ದು ಬಟ್ಪಡಿ. ಮೇಕೆನ ಕಟ್ ಮಾಡಿಸ್ಕೊಂಡು ಸಾಂಬಾರು ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡು ತೊಗೊಂಬಂದರು. ಅದಾದಮೇಲೆ ನಮ್ಮಮ್ಮ ಒಂದು 3 ಟೈಮ್ 4 ಟೈಮ್ ವಾಶ್ ಮಾಡಿ ಎತ್ತಿಕ್ತಾ ಇದ್ದಾರೆ ಸಾಂಬಾರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್. ಅಭಿನ ತರದ್ರೆ ಹೆಂಗಿರುತ್ತೆ ಅಂತದೆ ಮಟನ್. ಏನು ಅಲ್ಲಿ ಚೆನ್ನಾಗವೆ. ಸಾಂಬಾರು ಬೇಯೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ರೈಸು, ಚಿಕನ್ ಫ್ರೈ ಎಲ್ಲ ರೆಡಿ ಮಾಡಿ ಮುಂಚೆನೇ ಇಕ್ಕೊಂಡಿದ್ವಿ. ಸಾಂಬಾರೆಲ್ಲ ರೆಡಿ ಆದಮೇಲೆ ದೇವ್ರಿಗೆ ತಳಿಗೆ ಕೊಟ್ಬಿಟ್ಟು ಬಂದು ಆಮೇಲೆ ಊಟ ಮಾಡಬೇಕು. ಅದಕ್ಕೆ ತಳಿಗೆ ಕೊಟ್ಟು ಬರೋಕ್ಕೆ ಅಂತ ಹೋದರು.
ದೇವ್ರಿಗೆ ಹೋಗಿ ತಳಿಗೆ ಕೊಟ್ಟು ಬಂದಾದಮೇಲೆ ಎಲ್ಲರೂ ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ. ಆಮೇಲೆ ಊಟ ಮಾಡಿದ್ವಿ. ನೋಡಿ ಎಷ್ಟು ಐಟಮ್ಗಳು ಮಾಡಿದ್ದೀವಿ. ಭಟ್ರು ಬೇರೆ ಇರಲಿಲ್ಲ, ನಾವೇ ಮನೆಯವರೇ ಮಾಡಿರೋ ಅಡುಗೆ. ಆದರೂ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಮಸಾಲೆ ಎಲ್ಲ ನಾನು ಒಬ್ಬಳೇ ರುಬ್ಬಿದ್ದೆ ಎಲ್ಲ ಮಸಾಲೆನೂ. ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು ಊಟ. ನಾವೇ ಬಡಿಸ್ಕೊಂಡು ನಾವೇ ಊಟ ಮಾಡಿದ್ವಿ. ನನ್ನ ತಮ್ಮ ಟ್ಯಾಕ್ಟ್ರ್ ತೊಗೊಬಂದಿದ್ನಲ್ಲ, ಮನೆಗೆ ಹೋಗೋಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಎತ್ತಿಕ್ಕಿದ್ವಿ. ಅಮ್ಮ ನಾನು ಪ್ರೆಗ್ನೆಂಟ್ ಇದ್ದಾಗ ಅರಕೆ ಮಾಡ್ಕೊಂಡಿದ್ರಂತೆ, ಸಾತ್ವಿಕನ ಕೈಯಲ್ಲಿ ಒಂದು ಇಡೀ ಕಾಯಿನ್ನ ಉಂಡಿಗೆ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಕರ್ಕೊಂಡು ಹೋದೆ. ಫೈನಲಿ ಉಂಡಿಗೆ ಹಾಕಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಫುಲ್ ಹಾಕ್ಬಿಡು. ಹಾಕ್ದಾ? ಬಾ ಕೈ ಹಿಂಗೆ ಕೈ ಮುಗ್ಬಿಟ್ಟು ಬಾ ವಾಪಸ್. ಇವತ್ತಿನ ದಿನ ಹೇಗಿತ್ತು? ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.